ಪರವಾಗಿಲ್ಲ. ನಮ್ಮ ಮಲ್ನಾಯಕನಹಳ್ಳಿ ಪಂಚಾಯಿತಿಯ ತಿಮ್ಮಾಪುರ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ಬಸ್ಸು ಹೋಗ್ತಾ ಇದೆ. ಆದ್ದರಿಂದ ಇದಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಭಾಳ ಶ್ರದ್ಧೆಯಿಂದ ಭಾಳ ನಿಯತ್ತಿಂದ ಚೆನ್ನಾಗಿ ಅಲ್ಲಿ ಹರಕೆ ಮಾಡಿಕೊಂಡು ಎಲ್ಲ ಗ್ರಾಮಕ್ಕೆ, ಪಂಚಾಯತಿಗೆ, ತಾಲೂಕಿಗೆ ಎಲ್ರಿಗೂ ಚೆನ್ನಾಗಾಗಲಿ, ಎಲ್ಲ ನಾಯಕರಿಗೂ ಒಳ್ಳೆಯ ಒಂದು ಅಧಿಕಾರ ಸಿಗಲಿ ಅಂತ ಕೋರಿಸ್ಕೊಂಡು ನೀವು ಹರಕೆ ಮಾಡ್ಕೊಂಡು ಬನ್ನಿ. ಇವತ್ತೊಂದು ದಿವಸ ನಮ್ಮ ಈ ಒಂದು ಗ್ರಾಮಕ್ಕೆ ನಮ್ಮ ಧ್ವಂಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಅಧ್ಯಕ್ಷರಾದಂಥ ದಿವ್ಯ ರಘುವರ್ ಬಂದಿದ್ದಾರೆ. ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ತರಹ ನಮ್ಮ ಹಾಲೊಂಗೂರಿನ ಕುಡಿ ಅಂತ ಹೇಳ್ಕೊಳ್ಳುವಂತಹ ನಮ್ಮ ಪ್ರತಾಪ್ ಅವರು ಬಂದಿದ್ದಾರೆ. ಅವ್ರಿಗೂ ಪ್ರತಿಯೊಬ್ಬರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ತರಹ ನಮ್ಮ ಬಟವಾರಹಳ್ಳಿ ಎದುರೇಗೌಡ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ಎತ್ತಿನಹಳ್ಳಿ ನಮ್ಮ JDS ನಾಯಕರಾದಂಥ ಶಿವ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಈ ಗ್ರಾಮದ ಹಿರಿಯರಾದಂಥ ರೆಡ್ಡಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ನಮ್ಮ JDS ನಾಯಕರಾದಂಥ ಯಂಕಪ್ಪ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವರೆಲ್ಲ ಬಂದಿದ್ದಾರೆ. ಎಲ್ರಿಗೂ ಅವರು ಕೂಡ ಸ್ವಾಗತ ಕೊಟ್ಟು ವೆಂಕಟರಾಮಪ್ಪ ಹಿರಿಯರಾದಂಥ ವೆಂಕಟರಾಮಪ್ಪ ಬಂದಿದ್ದಾರೆ. ನಮ್ಮ ಮಂಜು ಎಲ್ರಿಗೂ ಸ್ವಾಗತ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರತಿ ವರ್ಷ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಎಲ್ರಿಗೂ ಕೂಡ ಅವರು ಮಾತು ಕೊಟ್ಟಿದ್ದರು. ಚುನಾವಣೆಗೆ ಮುಂಚೆನೇ ಅವರು MLA ಆಗೋಕ್ಕೆ ಮುಂಚೆನೇ ಮಾತು ಕೊಟ್ಟಿದ್ದರು. ನಾವು ಪ್ರತಿ ವರ್ಷ ಎಲ್ಲ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಉಚಿತವಾಗಿ ಬಸ್ಸುಗಳನ್ನು ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದರು. ಅದೇ ಮಾತಿನ ಪ್ರಕಾರವಾಗಿ ಅವರು ಪ್ರತಿ ವರ್ಷ ಬಸ್ಗಳನ್ನು ಕಳಿಸ್ತಾ ಇದ್ದಾರೆ. ಹೋದ ಸಲ ಕೂಡ ಇದೇ ತಿಮ್ಮಾಪುರ ಬಸ್ ಇದಕ್ಕೆ ಗ್ರಾಮಕ್ಕೆ ಬಸ್ ಬಂದಿತ್ತು, ಈಗಲೂ ಬಂದಿದೆ. ನಮ್ಮ ನಾಯಕರಾದಂಥ ಕಾಡೇನಹಳ್ಳಿ ನಾಗರಾಜ ಆಗಿರ್ಬೋದು, ಶ್ರೀನಿವಾಸ ರೆಡ್ಡಿ ಆಗಿರ್ಬೋದು, ರಘುಪತಿ ರೆಡ್ಡಿ ಆಗಿರ್ಬೋದು, ನಮ್ಮ ಶ್ಯಾಮೇಗೌಡರು ಆಗಿರ್ಬೋದು, ಎಲ್ಲರೂ ಕೂಡ ಭಾಳ ಕಷ್ಟಪಟ್ಟು ನಮ್ಮ ತಾಲೂಕಿನಲ್ಲಿ ಎಲ್ಲ ಒಂದು ಜನರ ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಅವರು ಯಾವುದೇ ಪ್ರತಿಫಲವನ್ನು ಆಸೆ ಪಡ್ತಾ ಇಲ್ಲ. ನಾನು ಸಂಪಾದನೆ ಮಾಡಬೇಕು, ನಾನೇನಾದರೂ ಜೀವನ ಮಾಡ್ಕೋಬೇಕು ಅಂತಿಲ್ಲ. ಅವ್ರ ದೇವ್ರಿಗೆ ಬೇಕಾದಷ್ಟು ಕೊಟ್ಟಿದ್ದಾರೆ. ಅವ್ರು ಏನಿದ್ರು ಕೂಡ ಜನಗಳ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಆ ಒಂದು ಸೇವೆಯನ್ನು ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ತಾಲೂಕಿನಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ಅನುದಾನ ಇಲ್ಲದೇ ಇದ್ದರೂ ಕೂಡ ಎಲ್ಲ ಕಡೆ ಕೆಲಸಗಳು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಹೇಳೋಕ್ಕಾಗಲ್ಲ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಸೇವೆಯನ್ನು ಇದು ಮಾಡಿಕೊಂಡು ಈ JDS ಪಕ್ಷಕ್ಕೆ ಹೆಚ್ಚಿನ ಅಧಿಕಾರ ಬರಲಿ ಅಂತ ಹೇಳಿಬಿಟ್ಟು ನೀವೆಲ್ಲ ಕೂಡ ಓಂ ಶಕ್ತಿ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡು ಬರಬೇಕು ಅಂತ ಈ ಸಮಯದಲ್ಲಿ ಕೇಳ್ತಾ, ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ, ಆ ಥರ ಹರಕೆ ಮಾಡಿಕೊಂಡು ಎಲ್ಲರೂ ಬರಬೇಕು ಅಂತ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.